ಪೌರ ಕಾರ್ಮಿಕರ ನೇಮಕದಲ್ಲಿ ಬಿಬಿಎಂಪಿ ಹೊಸ ಕ್ರಾಂತಿಗೆ ಮುಂದಾಗಿದೆ. ಈಗ ಹರಿಯಾಣಕ್ಕೂ ಈಗಿನ ಸತ್ಯ ಬೆಂಗಳೂರಲ್ಲಿ ನಡೆಯುವಂತಹ ಈ ಪ್ರಕ್ರಿಯೆಗೂ ಲಿಂಕ್ ಕೊಡ್ತಾ ಹೋಗ್ತೀನಿ ನೋಡಿ. ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿದೆ. ಅದೇ ರೀತಿಯಾಗಿ ಎಲ್ಲಾ ಸಮುದಾಯದವರಿಗೂ ಕೂಡ ಪೌರ ಕಾರ್ಮಿಕ ಹುದ್ದೆ ಭಾಗ್ಯ ಸಿಕ್ಕಿರುವಂಥದ್ದು ಈ ಬಾರಿ. ಅಂದ್ರೆ ಉನ್ನತ ಸಮುದಾಯದವರಿಗೂ ಕೂಡ ಸ್ವಚ್ಛತಾ ಯೋಧರ ಹುದ್ದೆ ಸಿಕ್ಕಿದೆ. ಯಾವ ರೀತಿ ಅಂದ್ರೆ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ, ಕ್ರೈಸ್ತ, ಮುಸಲ್ಮಾನರಿಗೂ ಕೂಡ ಈ ಬಾರಿ ಹುದ್ದೆ ಭಾಗ್ಯ ಸಿಕ್ಕಿರುವಂಥದ್ದು. ಹಾಗಾದ್ರೆ ಇಷ್ಟು ದಿನ ಇರ್ಲಿಲ್ವಾ ಸರ್ ಅಂತ ಹೇಳಿದ್ರೆ ಇತ್ತು, ಬಟ್ ಅಷ್ಟೊಂದು ಕೂಡ ದೊಡ್ಡದಾಗಿ ಆಯ್ಕೆ ಆಗ್ತಾ ಇರಲಿಲ್ಲ, ಜೊತೆಗೆ ಯಾರು ಕೂಡ ಅಪ್ಲಿಕೇಶನ್ಸ್ ಆಗ್ತಾ ಇರಲಿಲ್ಲ. ಬಟ್ ಈ ಬಾರಿ ಅಂದ್ರೆ ಇಷ್ಟು ದಿನಗಳ ಕಾಲ ಯಾವ ರೀತಿ ಪರಿಪಾಠ ಇತ್ತಪ್ಪ ಅಂತ ಹೇಳಿದ್ರೆ ಕೇವಲ SC/STಗಷ್ಟೇ ಸೀಮಿತವಾಗಿತ್ತು ಅಂತ, ದಲಿತ ಸಮುದಾಯಗಳಿಗೆ ಮಾತ್ರ ಪೌರ ಕಾರ್ಮಿಕ ಹುದ್ದೆಗಳು ಸೀಮಿತವಾಗಿತ್ತು ಅನ್ನುವ ಪರಿಪಾಠ ಇತ್ತು. ಬಟ್ ಈ ಬಾರಿ ಅದಕ್ಕೆ ಬ್ರೇಕ್ ಹಾಕಿರುವಂಥದ್ದು ಬಿಬಿಎಂಪಿ. ಅಂದ್ರೆ ಅಸಮಾನತೆಯನ್ನ ತೊಡೆದು ಹಾಕಿರುವಂಥದ್ದು. ಪೌರ ಕಾರ್ಮಿಕರಲ್ಲಿ ಸಮಪಾಲು ಅಂತ ಹೇಳಿ ST/SCಗಳಿಗೆ ಜೊತೆಗೆ ಎಲ್ಲರಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿದೆ. ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ, ಕ್ರೈಸ್ತ ಸಮುದಾಯ, ಮುಸ್ಲಿಂ ಸಮುದಾಯಕ್ಕೂ ಎಲ್ಲರಿಗೂ ಕೂಡ ಅವಕಾಶವನ್ನ ಕೊಟ್ಟಿದೆ. ಇಷ್ಟು ದಿನಗಳ ಕಾಲ ಇಲ್ಲಿಯವರೆಗೂ ST/STಗೆ ಮಾತ್ರ SC/STಗೆ ಮಾತ್ರ ಅವಕಾಶಗಳು ಸಿಗ್ತಾ ಇತ್ತು. ಬಟ್ ಈ ಬಾರಿ ಎಲ್ಲಾ ಸಮುದಾಯಗಳಿಗೂ ಕೂಡ ಅವಕಾಶವನ್ನ ಕೊಟ್ಟಿದೆ. ಚೆನ್ನಾಗಿದೆಯಲ್ಲ. ಇನ್ನು ಬಡವರು ಎಲ್ಲಾದ್ರಲ್ಲೂ ಇರ್ತಾರಲ್ವಾ, ಎಲ್ಲಾ ಸಮುದಾಯದಲ್ಲೂ ಇರ್ತಾರಲ್ವಾ. SC/STಗಳಲ್ಲಿ ಮಾತ್ರ ಬಡವರು ಇರ್ತಾರ? ಇಲ್ಲ, ಎಲ್ಲಾ ಸಮುದಾಯಗಳಲ್ಲೂ ಕೂಡ ಬಡವರು ಇರ್ತಾರೆ. ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ರೆ ಚೆನ್ನಾಗಿದೆ. ಬಟ್ ಇದು ಕ್ರಾಂತಿನ ಅಥವಾ ನಿರುದ್ಯೋಗ ಸಮಸ್ಯೆಯ ಆಹಾಕಾರನ ಅನ್ನುವ ಪ್ರಶ್ನೆ. ಯಾಕಪ್ಪ ಅಂತ ಹೇಳಿದ್ರೆ ಹರಿಯಾಣದ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೆ. ಹರಿಯಾಣದಲ್ಲಿ ಇದ್ದದ್ದೇ 1000 ಪೋಸ್ಟ್ಗಳಷ್ಟೇ ಪೌರ ಕಾರ್ಮಿಕರ ಹುದ್ದೆಗೆ ಬಂದಿದ್ದು. ಲಕ್ಷಾಂತರ ಅಪ್ಲಿಕೇಶನ್ಸ್. ಅದರಲ್ಲಿ ಡಬಲ್ ಡಿಗ್ರಿ ಹೋಲ್ಡರ್ಸ್ ಇದ್ರು, ಸೆಕೆಂಡ್ PU ಪಾಸ್ ಆಗಿರೋರು ಅಂತಿದ್ರು, ಈಗ ಟೆಕ್ನಿಕಲ್ ಪದವಿಗಳನ್ನು ಪಡೆದುಕೊಂಡವರು ಎಲ್ಲರೂ ಕೂಡ ಇದ್ರು. ಅಂದ್ರೆ ಏನು ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ನಿರುದ್ಯೋಗದ ಸಮಸ್ಯೆ ಕಾಣಿಸ್ತಾ ಇತ್ತು. ಅದೇ ರೀತಿಯಾಗಿ ಈಗ ಬಿಬಿಎಂಪಿಗೆ ಬರೋಣ. ಬಿಬಿಎಂಪಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇದ್ದಂತ ಈ ಪರಿಪಾಠ, ಈ ಹೊಸ ಹೆಜ್ಜೆ ಈಗ ಯಾಕೆ ಬಂತು? ಇಷ್ಟು ವರ್ಷಗಳ ಕಾಲ ಪೌರ ಕಾರ್ಮಿಕರು ಅಂತ ಹೇಳಿದ್ರೆ SC/STಗಳಿಗೆ ಮಾತ್ರ ಸೀಮಿತವಾಗಿತ್ತು. ಬಟ್ ಈ ಬಾರಿ ಹೊಸದಾಗಿ ಎಲ್ಲರಿಗೂ ಕೂಡ ಅವಕಾಶ ಅಂತ ಹೇಳ್ತಾ ಇರುವಂಥದ್ದು. ಬಟ್ ಗುಡ್. ಆದರೆ ಎಲ್ಲರಿಗೂ ಅವಕಾಶದ ಜೊತೆಗೆ ಈಗ ಅವ್ರಿಗೂ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇದು ಕ್ರಾಂತಿನ ಅಥವಾ ನಿರುದ್ಯೋಗದ ಸಮಸ್ಯೆಯನ್ನ ಹೋಗಲಾಡಿಸ್ಲಿಕ್ಕೆ ಒಂದು ಹೆಜ್ಜೆನ ಅಂತ ಒಂದು ಪ್ರಶ್ನೆ ಅಷ್ಟೇನೆ. ಗಮನಿಸ್ತಾ ಇರ್ಬೋದು 2A, 3Aಯಲ್ಲಿ ಅವಕಾಶಗಳನ್ನು ಪಡೆದುಕೊಂಡಿರುವಂಥದ್ದು. 2A, 3A, GM ಅಂತ ಜನರಲ್ ಮೆರಿಟ್ ಅಂತ ಇರುವಂಥದ್ದು, SC/ST ನಾವು ಡಾಕ್ಯುಮೆಂಟಲ್ಲಿ ಗಮನಿಸ್ತಾ ಇರ್ಬೋದು. ಅಂದರೆ ಈ ರೀತಿಯಾಗಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಪರ್ಸೆಂಟೇಜ್ ಎಷ್ಟು ಅಂದರೆ ಇಷ್ಟು ವರ್ಷಗಳ ಕಾಲ ದಲಿತರಿಗೆ ಅಥವಾ SC/STಗಳಿಗೆ ಮೀಸಲಾಗಿದ್ದಂತಹ ಪೌರ ಕಾರ್ಮಿಕರ ಹುದ್ದೆ ಈಗ ಎಲ್ಲರಿಗೂ ಕೊಡ್ತಾರೆ. ವೆಲ್ ಅಂಡ್ ಗುಡ್. ಬಟ್ ಎಷ್ಟು ಪ್ರಮಾಣದಲ್ಲಿ ಅನ್ನುವ ಪ್ರಶ್ನೆ ಬರುತ್ತೆ. ಒಂದು ವೇಳೆ ಏನಾದರೂ ಬೇರೆ ಸಮುದಾಯದವರು ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಇದ್ದಂತಹ ಅಂದರೆ SC/STಗಳಿಗೆ ಅನ್ಯಾಯವಾಗಲ್ವಾ? ಹೆಚ್ಚಿನ ಪ್ರಮಾಣದಲ್ಲಿ ಈಗ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ದಾರಿಯಲ್ಲಿ ಉದ್ಯೋಗ ಕೊಡಬೇಕಪ್ಪ. ಆ ರೀತಿಯಾಗಿ ಕೊಡುವಂತಹ ಸಂದರ್ಭದಲ್ಲಿ ಬೇರೆಗೆ ಅವಕಾಶವನ್ನು ಕೊಡುವಂತಹ ಸಂದರ್ಭದಲ್ಲಿ ಅಥವಾ ಅನಿವಾರ್ಯತೆಯಲ್ಲಿ ಆ ಥರದಲ್ಲಿ ಈಗಾಗಲೇ ಈ ಹುದ್ದೆಯನ್ನು ಈ ಕೆಲಸವನ್ನು ಮಾಡ್ತಾ ಇದ್ದಂಥವರು ಜೊತೆಗೆ ಆ ಸಮುದಾಯವನ್ನು ಇದೇ ಉದ್ಯೋಗವನ್ನು ನಂಬಿಕೊಂಡಂತಹ ಸಮುದಾಯಕ್ಕೆ ಅನ್ಯಾಯವಾಗಲ್ವಾ ಅಂತ ಪ್ರಶ್ನೆ ಕೂಡ ಬರುತ್ತಲ್ವಾ? ಆ ಪ್ರಶ್ನೆಗೂ ಕೂಡ ಉತ್ತರ ಇದೆ. ಏನು ಉತ್ತರ ಹಾಗಾದ್ರೆ ಅಂತ ಹೇಳಿದ್ರೆ ಬಿಬಿಎಂಪಿ ನೇಮಕ ಮಾಡಿಕೊಂಡಿದ್ಯಲ್ವಾ, ಈ ನೇಮಕದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅನ್ನ ಮಾಡಿದೆ. ಒಂದಿಷ್ಟು ಪರ್ಸೆಂಟೇಜ್ ಅಂದ್ರೆ ಎಲ್ಲಾ ಹುದ್ದೆಗಳು ಕೂಡ ಎಲ್ರಿಗೂ ಅಲ್ಲ. ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ಪರ್ಸೆಂಟೇಜ್ ಕೊಟ್ಟಿರುವಂಥದ್ದು ಬೇರೆ ಅನ್ಯ ಕೋಮಿಗಳಿಗೂ ಕೂಡ, ಅನ್ಯ ಧರ್ಮದವ್ರಿಗೆ, ಬೇರೆಯವ್ರಿಗೂ ಕೂಡ